ಯುಕೆ ಮೀಡಿಯಾಗೆ ಸ್ವಾಗತ. ನಾನು ಜಗದೀಶ್. ಕರ್ನಾಟಕದಲ್ಲಿ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದಾಗಲಿಂದ ಹಲವಾರು ವಿಷಯಗಳು ಚರ್ಚೆಗೆ ಬಂದಿವೆ. ಅದರಲ್ಲಿ ರೈತರ ಸಾಲ ಮನ್ನಾ ಹಾಗೂ ಗೃಹಲಕ್ಷ್ಮಿಯರಿಗೆ ಬಂಪರ್ ಗಿಫ್ಟ್ ಕೊಡ್ತಾರ ಡಿಕೆ ಶಿವಕುಮಾರ್ ಅನ್ನೋ ವಿಷಯ. ಅಂದ್ರೆ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ 5,000ಕ್ಕೆ ಆ ಒಂದು ಯೋಜನೆಯ ಮೊತ್ತವನ್ನ ಹೆಚ್ಚಳ ಮಾಡಲು ಡಿಕೆ ಶಿವಕುಮಾರ್ ನಿರ್ಧರಿಸಿದ್ದಾರೆ ಎಂಬ ವಿಷಯ. ಹೀಗೆ ಹಲವಾರು ವಿಷಯಗಳನ್ನ ಡಿಕೆ ಶಿವಕುಮಾರ್ ಸಚಿವ ಸಂಪುಟ ಚರ್ಚಿಸಿದೆ ಅಂತೆ. ಅದರಲ್ಲಿ ರೈತರ ಸಾಲ ಮನ್ನಾ ಮಾಡ್ತಾರಾ ಎನ್ನುವಂತ ವಿಷಯ ಕೂಡ ಹೌದು. ನೋಡೋಣ ಈ ಎರಡು ವಿಷಯದ ಬಗ್ಗೆ ಏನೆಲ್ಲ ಒಂದು ರಿಪೋರ್ಟ್ ಇದೆ ಅನ್ನೋದನ್ನ ನೋಡಿ. ರೈತ ದೇಶದ ಬೆನ್ನೆಲುಬು ಎಂದು ನಾವು ಎಲ್ಲರೂ ಹೇಳ್ತೇವೆ. ಆದರೆ ವಾಸ್ತವದಲ್ಲಿ ರೈತರು ಅನೇಕ ಸಮಸ್ಯೆಗಳನ್ನ ಎದುರಿಸ್ತಾರೆ. ಹವಾಮಾನ ವೈಪರ್ಯ, ಬೆಳೆ ನಷ್ಟ, ಮಾರುಕಟ್ಟೆಯಲ್ಲಿ ಬೆಲೆ ಕುಸಿತ, ಉತ್ಪಾದನಾ ವೆಚ್ಚದ ಏರಿಕೆ ಹಾಗೂ ಸಾಲದ ಹೊರೆ ರೈತರನ್ನ ಸಂಕಷ್ಟಕ್ಕೆ ತಳ್ಳುತ್ತಿದೆ. ಈ ಹಿನ್ನೆಲೆಯಲ್ಲಿ ರೈತರ ಸಾಲ ಮನ್ನಾ ಬೇಡಿಕೆ ಹಲವು ವರ್ಷಗಳಿಂದ ಕೇಳಿ ಬರ್ತಿದೆ. ಅನೇಕ ರೈತ ಸಂಘಟನೆಗಳು ಸರ್ಕಾರವು ರೈತರ ಸಾಲವನ್ನ ಸಂಪೂರ್ಣವಾಗಿ ಮನ್ನಾ ಮಾಡಬೇಕು ಅಂತ ಒತ್ತಾಯಿಸ್ತಾನೆ ಬರ್ತಾ ಇವೆ. ಈಗ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದಾಗ್ಲಿಂದನೂ ಕೂಡ ಆ ಒಂದು ಕೂಗು ಹೆಚ್ಚಳವಾಗ್ತಾ ಇರುವಂತದ್ದು. ಅಂದ್ರೆ ಡಿಕೆ ಶಿವಕುಮಾರ್ ಉಪಮಂತ್ರಿಯಾದಾಗ ಅವರು ವಿಷಯದ ಬಗ್ಗೆ ಸಾಕಷ್ಟು ಬಾರಿ ಪ್ರಸ್ತಾಪಿಸಿದ್ರು. ರೈತರ ಸಮಸ್ಯೆಗಳ ಬಗ್ಗೆ ಸರ್ಕಾರಕ್ಕೆ ಸಂಪೂರ್ಣ ಅರಿವು ಇದೆ. ಆದರೆ ಕೇವಲ ಸಾಲ ಮನ್ನಾ ಮಾಡುವುದು ಮಾತ್ರ ಶಾಶ್ವತ ಪರಿಹಾರ ಅಲ್ಲ ಎಂಬ ಅಭಿಪ್ರಾಯವನ್ನ ಡಿಕೆ ಶಿವಕುಮಾರ್ ಆಗ ವ್ಯಕ್ತಪಡಿಸಿದ್ರು. ಆದ್ರೆ ಈಗ ಅವರೇ ಖುದ್ದು ಮುಖ್ಯಮಂತ್ರಿ ಆಗಿದ್ದಾರೆ. ಅವರ ಕೈಯಲ್ಲೇ ಈ ಎಲ್ಲ ನಿರ್ಧಾರಗಳು ಇರುವಂಥದ್ದು. ಅಂದ್ರೆ ಅವರ ಪ್ರಕಾರ ರೈತರಿಗೆ ನಿರಂತರ ಆದಾಯ ಸಿಗುವ ವ್ಯವಸ್ಥೆ ನಿರ್ಮಿಸುವುದು ಮುಖ್ಯವಾಗಿದೆ. ಕೃಷಿ ಉತ್ಪನ್ನಗಳಿಗೆ ನ್ಯಾಯಯುತ ಬೆಲೆ, ನೀರಾವರಿ ಸೌಲಭ್ಯ, ಉತ್ತಮ ಮಾರುಕಟ್ಟೆ ವ್ಯವಸ್ಥೆ ಹಾಗೂ ಬೆಳೆ ವಿಮೆ ಯೋಜನೆಗಳನ್ನ ಬಲಪಡಿಸುವ ಮೂಲಕ ರೈತರ ಆರ್ಥಿಕ ಸ್ಥಿತಿಯನ್ನ ಸುಧಾರಿಸುವುದು ಕೂಡ ಮುಖ್ಯವಾಗಿರುವುದು. ಸಾಲ ಮನ್ನಾ ಯೋಜನೆಗಳು ಕೆಲವೊಮ್ಮೆ ತಾತ್ಕಾಲಿಕ ನೆಮ್ಮದಿ ನೀಡಬಹುದು, ಆದರೆ ಸರ್ಕಾರದ ಮೇಲೆ ದೊಡ್ಡ ಆರ್ಥಿಕ ಹೊರೆ ಬೀಳುತ್ತದೆ. ರಾಜ್ಯದ ಅಭಿವೃದ್ಧಿ ಯೋಜನೆಗಳು, ಸಾಮಾಜಿಕ ಕಲ್ಯಾಣ ಕಾರ್ಯಕ್ರಮಗಳು ಹಾಗೂ ಮೂಲ ಸೌಕರ್ಯ ಅಭಿವೃದ್ಧಿಗೆ ಬೇಕಾದ ಹಣದ ಮೇಲೂ ಕೂಡ ಈ ಪರಿಣಾಮ ಬೀರಬಹುದು. ಹಾಗಾಗಿ ಆದ್ರೂ ಕೂಡ ಸಂಕಷ್ಟದಲ್ಲಿರುವ ರೈತರಿಗೆ ನೆರವಿಗೆ ಸರ್ಕಾರ ಬದ್ಧವಾಗಿದೆ ಅಂತ ಡಿಕೆ ಶಿವಕುಮಾರ್ ಈಗ ಆಶ್ವಾಸನೆಯನ್ನ ಕೊಟ್ಟಿರುವಂಥದ್ದು. ಹಾಗಾಗಿ ರೈತರಿಗೆ ಅಗತ್ಯವಾದ ಸಹಾಯಧನ, ಬೆಳೆ ಪರಿಹಾರ, ಬಡ್ಡಿ ರಹಿತ ಸಾಲ ಹಾಗೂ ಇತರೆ ಸೌಲಭ್ಯಗಳನ್ನ ಒದಗಿಸಲು ಸರ್ಕಾರ ಸಾಕಷ್ಟು ಬಾರಿ ಚಿಂತನೆ ಮಾಡಿದೆ. ನೋಡಿ, ಪಕ್ಕದ ಒಂದು ರಾಜ್ಯದಲ್ಲಿ ತಮಿಳುನಾಡಿನಲ್ಲಿ ವಿಜಯ್ ಅಂದ್ರೆ ಹೊಸ ಸಿಎಂ ಆಗಿರುವಂತಹ ವಿಜಯ್ ಅವರು ಈ ಒಂದು ನಿರ್ಧಾರವನ್ನ, ರೈತರಿಗೆ ಸಾಲ ಮನ್ನಾ ಮಾಡುವ ಒಂದು ಯೋಜನೆಯನ್ನ, ಒಂದು ಸಾಕಷ್ಟು ನಿರ್ಧಾರಗಳನ್ನ ರೈತರಿಗೆ ನೆರವಾಗುವಂತ ನಿರ್ಧಾರವನ್ನ ತೆಗೆದುಕೊಂಡಿದ್ರು. ಮಹಾರಾಷ್ಟ್ರದಲ್ಲೂ ಕೂಡ ಈ ಒಂದು ನಿರ್ಧಾರವನ್ನ ತೆಗೆದುಕೊಂಡಿದ್ರು. ಹಾಗಾಗಿ ಕರ್ನಾಟಕದಲ್ಲಿ ಈ ಒಂದು ನಿರ್ಧಾರ ಖಂಡಿತವಾಗಲೂ ಕೂಡ ಡಿಕೆ ಶಿವಕುಮಾರ್ ಅವರ ಮಂತ್ರಿಮಂಡಲ ತೆಗೆದುಕೊಳ್ಳುತ್ತೆ ಎನ್ನುವಂತಹ ಮಾಹಿತಿಗಳು ಕೂಡ ಇರುವಂಥದ್ದು. ಹಾಗಾಗಿ ಈ ಒಂದು ವಿಷಯದಲ್ಲಿ ರೈತರ ಪರವಾಗಿ ಇರುವಂತಹ ಈ ಸರ್ಕಾರದಲ್ಲಿ ರೈತರಿಗೆ ಗುಡ್ ನ್ಯೂಸ್ ಸಿಗುವ ಎಲ್ಲ ಸಾಧ್ಯತೆಗಳು ಕೂಡ ಇರುವಂಥದ್ದು. ಇನ್ನು ಗೃಹಲಕ್ಷ್ಮಿಯರ ಬಗ್ಗೆ ನೋಡೋದಾದ್ರೆ ನೋಡಿ, ಗೃಹಲಕ್ಷ್ಮಿ ಯೋಜನೆಯಿಂದ ಲಕ್ಷಾಂತರ ಮಹಿಳೆಯರು ಆರ್ಥಿಕವಾಗಿ ಸ್ವಾವಲಂಬಿಗಳಾಗಿದ್ದಾರೆ. ಅನೇಕ ಕುಟುಂಬಗಳ ದೈನಂದಿನ ಖರ್ಚುಗಳಿಗೆ ನೆರವಾಗಿದೆ. ಮಕ್ಕಳ ಶಿಕ್ಷಣ, ಆರೋಗ್ಯ ಮತ್ತು ಮನೆ ಅಗತ್ಯತೆಗಳನ್ನ ಪೂರೈಸಲು ಈ ಹಣ ಸಹಾಯ ಮಾಡ್ತಿದೆ. ಆದರೆ ಇಂದಿನ ಆರ್ಥಿಕ ಪರಿಸ್ಥಿತಿಯಲ್ಲಿ ಜೀವನ ವೆಚ್ಚ ಹೆಚ್ಚಾಗಿದೆ. ದಿನನಿತ್ಯ ವಸ್ತುಗಳ ಬೆಲೆ ಕೂಡ ಏರಿಕೆಯಾಗಿದೆ. ಶಿಕ್ಷಣ ಮತ್ತು ಆರೋಗ್ಯ ವೆಚ್ಚಗಳ ಹೆಚ್ಚಳ ಕೂಡ ಜನರ ಮೇಲೆ ಹೆಚ್ಚುವರಿ ಹೊರೆ ಬೀಳ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಗೃಹಲಕ್ಷ್ಮಿಯರಿಗೆ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದಾಗ್ಲಿಂದನೂ ಕೂಡ ಈಗ ಅವರ ತಿಂಗಳ ಗೃಹಲಕ್ಷ್ಮಿ ಯೋಜನೆಯಿಂದ ಬರ್ತಾ ಇರುವಂತಹ ಹಣವನ್ನ 5,000ಕ್ಕೆ ಹೆಚ್ಚಳ ಮಾಡುವಂತಹ ಪ್ಲಾನ್, ಒಂದು ನಿರ್ಧಾರವನ್ನ ಸಚಿವ ಸಂಪುಟ ಕೈಗೊಳ್ಳುತ್ತೆ ಎನ್ನುವಂತಹ ಮಾಹಿತಿ ಕೂಡ ಇರುವಂತದ್ದು. ಹಾಗಾಗಿ ನೋಡಿ, ಸರ್ಕಾರ ಜನರ ಧ್ವನಿಯನ್ನ ಸದಾ ಗೌರವಿಸುತ್ತೆ ಎನ್ನುವಂತಹ ಒಂದು ಮಾತನ್ನ ಕೂಡ ಅಲ್ಲಿ ಸಚಿವ ಸಂಪುಟದವರು ಹೇಳಿರುವಂತದ್ದು. ಇನ್ನು ಮಹಿಳೆಯರ ಶಕ್ತಿ ನಮ್ಮ ರಾಜ್ಯದ ಶಕ್ತಿ ಎಂಬ ನಂಬಿಕೆ ನಮ್ಮದು. ಆದ್ದರಿಂದ ಗೃಹಲಕ್ಷ್ಮಿ ಯೋಜನೆಯ ಮೊತ್ತವನ್ನ ಹೆಚ್ಚಿಸುವ ಬಗ್ಗೆ ಸರ್ಕಾರ ಗಂಭೀರವಾಗಿ ಚಿಂತನೆ ನಡೆಸ್ತಿದೆಯಂತೆ. ಅಂದ್ರೆ ಅವರ ಉದ್ದೇಶ ಕೇವಲ ಹಣ ನೀಡುವುದಲ್ಲ, ಮಹಿಳೆಯರ ಆರ್ಥಿಕ ಸಬಲೀಕರಣ ಮತ್ತು ಕುಟುಂಬಗಳ ಜೀವನ ಮಟ್ಟ ಸುಧಾರಿಸುವುದು ಅವರ ಗುರಿಯಾಗಿದೆ ಅಂತ ಹೇಳಿರುವಂಥದ್ದು. ಇನ್ನು ಮಹಿಳೆಯರ ಕೈಗೆ ಹಣ ಬಂದ್ರೆ ಅದು ಕುಟುಂಬದ ಅಭಿವೃದ್ಧಿಗೆ ಬಳಕೆಯಾಗ್ತದೆ ಎಂಬುದು ಅವರ ಒಂದು ಯೋಚನೆಯಾಗಿರುವಂಥದ್ದು. ಹಾಗಾಗಿ ಅವರಿಗೆ ಇರುವಂತಹ ಈಗ ಬರ್ತಾ ಇರುವಂತಹ ಹಣಕ್ಕಿಂತ ಈಗ 5,000ಕ್ಕೆ ಹೆಚ್ಚಳ ಮಾಡುವಂತಹ
ಒಂದು ಹೆಚ್ಚಳ ಮಾಡಿ ಅವರ ಆರ್ಥಿಕ ಒಂದು ತಜ್ಞರ ಸಲಹೆ ಕೂಡ ಆಗಿರುವಂಥದ್ದು. ಹಾಗಾಗಿ ಮಹಿಳೆಯರಿಗೆ, ಗೃಹಲಕ್ಷ್ಮಿಯರಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಡಿ ಕೆ ಶಿವಕುಮಾರ್ ನೀಡ್ತಾರೆ ಎನ್ನುವಂತಹ ಮಾತುಗಳು ಕೂಡ ಇರುವಂಥದ್ದು. ಹಾಗಾಗಿ ನೋಡಿ, ಮಹಿಳೆಯರಿಗೂ ಕೂಡ ರೈತರಿಗೂ ಸಾಕಷ್ಟು ಯೋಜನೆಗಳು ಇರುವಂಥದ್ದು. ಮತ್ತೆ ಈ ಯೋಜನೆಯಿಂದ ಸಾಕಷ್ಟು ಮಹಿಳೆಯರಿಗೆ ಒಳ್ಳೆಯದು ಆಗಿದೆ ಅನ್ನುವಂಥದ್ದು ಕೂಡ ಎಲ್ರಿಗೂ ಗೊತ್ತಿರುವಂತಹ ವಿಚಾರ. ಇನ್ನೊಂದಿಷ್ಟು ಕೆಲವೊಂದಿಷ್ಟು ಊಹಾಪೋಹಗಳು ಇದೆ, ಬರ್ತಾ ಇಲ್ಲ ತಿಂಗಳಿಗೆ ಹಣ ಎನ್ನುವಂತಹ ಮಾಹಿತಿ. ಅದು ಯಾವುದೇ ತರಹದ ಒಂದು ಹಣ ಏನಾದರೂ ಬರ್ತಾ ಇಲ್ಲ ಅಂತಂದ್ರೆ ನೀವು ಸಾಕಷ್ಟು ಒಂದು ಕರೆಗಳನ್ನ, ಅಂದ್ರೆ ಒಂದು ಹೆಲ್ಪ್ ಲೈನ್ ಅನ್ನ ಕೂಡ ಸರ್ಕಾರ ಮಾಡಿಕೊಟ್ಟಿದೆ. ಅದನ್ನ ಕೂಡ ನೀವು ಬಳಸ್ಕೊಂಡು ನಿಮ್ಮ ಹಣ ಯಾಕೆ ಬರ್ತಾ ಇಲ್ಲ ಎನ್ನುವಂತ ಮಾಹಿತಿಯನ್ನ ಕೂಡ ಪಡ್ಕೊಳ್ಬಹುದು. ಮತ್ತೆ ಈ ಮಾಹಿತಿ ಇಷ್ಟವಾಗಿದ್ರೆ ನಮ್ಮನ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.